Shri Jagadguru Gavisiddeshwara Ayurvedic Medical College and Hospital, Koppala. Samrakshana 2023 Responsibility for a Better Environment on eve of Pollution Control Day 2023. Organized by Department of Rasashastra and Bhaishajya Kalpana, SJGAMC, Koppala. Every year on December 2, India observes the National Pollution Control Day to remember and pay tribute to those who lost their lives during the Bhopal gas disaster on December 2 and 3, 1984. This year, in an effort to increase the public awareness of pollution prevention, we have conducted a short video competition for our students. ನೆಲ ಮಾಲಿನ್ಯವು ಮಾನವನು ಬಳಸಿ ಎಸೆದ ಅಥವಾ ಉಪಯೋಗಿಸಿದ ರಾಸಾಯನಿಕಗಳು ಮಣ್ಣಿನಲ್ಲಿ ಸೇರಿಕೊಂಡಾಗ ಮಣ್ಣು ತನ್ನ ಸಾರವನ್ನು ಕಳೆದುಕೊಳ್ಳುವುದಕ್ಕೆ ನೆಲಮಾಲಿನ್ಯ ಎನ್ನುತ್ತಾರೆ. ಈ ನೆಲಮಾಲಿನ್ಯದ ಪರಿಣಾಮಗಳಿಂದ ಕಲುಷಿತ ಮಣ್ಣಿನಲ್ಲಿ ಬೆಳೆದ ಬೆಳೆಗಳು ಮತ್ತು ಸಸ್ಯಗಳು ಹೆಚ್ಚಿನ ಮಾಲಿನ್ಯವನ್ನು ಹೀರಿಕೊಳ್ಳುತ್ತದೆ. ಇದರಿಂದ ಬೆಳೆಯು ಸರಿಯಾಗಿ ಬೆಳೆಯುವುದಿಲ್ಲ ಮತ್ತು ಅನೇಕ ಜೀವಿಗಳಿಗೆ ಹಾನಿ ಉಂಟು ಮಾಡಬಹುದು ಮತ್ತು ಮಾನವನ ದೇಹಕ್ಕೆ ಹಾನಿ ಉಂಟು ಮಾಡುತ್ತದೆ. ಕಲುಷಿತವಾದ ಭೂಮಿಯಿಂದ ಸುಮಾರು 850 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲ ಬಿಡುಗಡೆಯಾಗುತ್ತದೆ. ಭೂಮಾಲಿನ್ಯ ಎದರಿಂದ ಆಗುವುದೆಂದರೆ ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹೊಲದಲ್ಲಿ ಬಳಸುವುದು, ಅತಿಯಾಗಿ ತ್ಯಾಜ್ಯ ವಸ್ತುಗಳನ್ನು ಭೂಮಿ ಮೇಲೆ ಎಸೆಯುವುದು, ಅತಿಯಾಗಿ ಕಾರ್ಖಾನೆಯಿಂದ ಬರುವ ರಾಸಾಯನಿಕ ಜಲವನ್ನು ಭೂಮಿ ಮೇಲೆ ಬಿಡುಗಡೆ ಮಾಡುವುದರಿಂದ. ಅನಂತರ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಆರೋಗ್ಯಕರ ಮಣ್ಣು ಇಲ್ಲವೆಂದರೆ ಆರೋಗ್ಯಕರ ಆಹಾರ, ಶಾಂತಿ, ದೇಹ, ನೆಮ್ಮದಿ ಇರುವುದಿಲ್ಲ. ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಟುವುದು, ತ್ಯಾಜ್ಯ ವಸ್ತುಗಳನ್ನು ಹೊರಗಡೆ ಹಾಕಬಾರದು. ಎಲ್ಲ ರೈತರು ಕಡಿಮೆ ರಾಸಾಯನಿಕಗಳನ್ನು ಹೊಲಕ್ಕೆ ಬಳಸಬೇಕು. ಕಾರ್ಖಾನೆಯಿಂದ ಬರುವ ತ್ಯಾಜ್ಯ ಜಲವನ್ನು ಶುದ್ಧಿ ಮಾಡಿ ಹೊರಗಡೆ ಬಿಡಬೇಕು. ಈ ರೀತಿ ಮಾಡುವುದರಿಂದ ಮಣ್ಣಿನ ಮೇಲೆ ಯಾವ ಪರಿಣಾಮ ಬೀರುವುದಿಲ್ಲ. ಅದಕ್ಕೆ ಪರಿಸರ ಪ್ರೇಮಿಗಳು, ವಿದ್ಯಾವಂತರು, ಸರ್ಕಾರಗಳು ಕಾಲದಿಂದ ಕಾಲಕ್ಕೆ ಅನೇಕ ಕ್ರಮಗಳನ್ನು ಕೈಗೊಂಡು ನೆಲಮಾಲಿನ್ಯವನ್ನು ತಡೆಗಟ್ಟುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ.